ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿರುವಂತಹ ಆಪರೇಷನ್ ಕಮಲದ ಆರೋಪಕ್ಕೆ ಬಿಜೆಪಿ ಕಿಡಿಕಾರಿದೆ. ಸಿಎಂ 50 ಕೋಟಿ ಆರೋಪಕ್ಕೆ ಬಿಜೆಪಿ ನಾಯಕರು ಕೆಂಡ ಕಾರಿದ್ದಾರೆ. ರಾಜ್ಯದ ಜನ ಸಿದ್ದರಾಮಯ್ಯ ಅವರನ್ನ ಲೆಕ್ಕರಾಮಯ್ಯ ಅಂತ ಕರೀತಾರೆ. ಸಿಎಂಗೆ ಒಂದು ಸಾಮಾನ್ಯ ಲೆಕ್ಕವೂ ಕೂಡ ಬರಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. 50 ಶಾಸಕರು ಬಂದ್ರೆ ಬಿಜೆಪಿ ಸರ್ಕಾರ ಹೇಗೆ ಬರುತ್ತೆ? 50 ಜನ ಬಂದ್ರೆ ಮತ್ತೆ ಬೈ ಎಲೆಕ್ಷನ್ ಮಾಡಬೇಕು ಅಂತ ಸಿಎಂ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಅಶೋಕ್ ಅವರನ್ನು ನಮ್ಮ ಪ್ರತಿನಿಧಿ ಮಧುಸೂದನ್ ಮಾತನಾಡಿಸಿದ್ದಾರೆ, ನೋಡೋಣ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ಕೊಟ್ಟಿರುವಂತ ಒಂದು ಹೇಳಿಕೆ, ಬಿಜೆಪಿ ಅವರು ಆಪರೇಷನ್ ಕಮಲದ ಮೂಲಕ ಪ್ರತಿಯೊಬ್ಬ ಶಾಸಕರಿಗೂ ತಲಾ 50 ಕೋಟಿ ರೂಪಾಯಿ ಕೊಟ್ಟು ನಮ್ಮ ಸರ್ಕಾರವನ್ನ ಅಲ್ಲಾಡಿಸ್ತಾ ಇದ್ದಾರೆ ಅನ್ನೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಸ್ಪಷ್ಟನೆಯನ್ನ ಕೊಡ್ಲಿಕ್ಕೆ ಖುದ್ದು ನ್ಯೂಸ್ ಫಸ್ಟ್ ಜೊತೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಆರ್ ಅಶೋಕ್ ಅವರೇ, ಸಿಎಂ ಸ್ಟೇಟ್ಮೆಂಟ್ ನ ನೀವು ಈಗಾಗಲೇ ಗಮನಿಸಿರ್ತೀರಿ. 50 ಕಾಂಗ್ರೆಸ್ನ ಶಾಸಕರಿಗೆ 50 ಕೋಟಿ ರೂಪಾಯಿ ಆಫರ್ನ ಬಿಜೆಪಿ ನಾಯಕರು ಕೊಡ್ತಾ ಇದ್ದಾರೆ, ನನಗೆ ಮಾಹಿತಿ ಇದೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಪದೇ ಪದೇ ಯಾವಾಗ ಅವ್ರ ಮೇಲೆ ಆಪಾದನೆ ಬರುತ್ತಲ್ಲ, ಮೂಢ ಆಪಾದನೆ ಬಂತು, ವಾಲ್ಮೀಕಿ ನಿಗಮದ ಆಪಾದನೆ ಬಂತು, ಮತ್ತು ಇಡಿ ನೋಟಿಸ್ ಬಂತು. ಇಡಿಯ ಒಂದು ಅವರು ಕೂಡ ತನಿಖೆಯನ್ನು ಕೈಗೆತ್ಕೊಂಡಿದ್ದಾರೆ. ಇವೆಲ್ಲ ಬಂದ ತಕ್ಷಣ ಸಿದ್ದರಾಮಯ್ಯನವ್ರಿಗೆ ಸಡನ್ನಾಗಿ ಜ್ಞಾನೋದಯ ಆಗೋಗ್ತೈತೆ, ಡೈವರ್ಟ್ ಮಾಡಬೇಕು. ಸಿದ್ದರಾಮಯ್ಯನವ್ರು ಮೊದಲಿಂದನೂ ಕೂಡ ಈ ಥರ ಬಂದಾಗ ಡೈವರ್ಟ್ ಮಾಡುವಂಥ ಪಾಲಿಟಿಕ್ಸ್ನ ರೆಗ್ಯುಲರಾಗಿ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು 14 ಬಡ್ಜೆಟನ್ನು ಮಂಡಿಸಿದ್ದಾರೆ. ಲೆಕ್ಕದ ರಾಮಯ್ಯ ಅಂತಾರೆ. ಈ 50 ಜನ ಕರ್ಕೊಂಡ್ರೆ ಹೆಂಗೆ ಲೆಕ್ಕ ಸರಿ ಹೋಗುತ್ತೆ? 2/3 ಮೆಜಾರಿಟಿ ತಗೊಂಡ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಬರಲ್ಲ. ಈ 50 ಜನನ ಪಕ್ಷಾಂತರ ಮಾಡೋಕ್ಕೆ ಸಾಧ್ಯನಾ? ಫಸ್ಟು ಆಗುತ್ತಾ ಅದು? ಮತ್ತು ಅದು ಮಾಡೋದ್ರಿಂದನೂ ಕೂಡ ನಮಗೇನು ಸರ್ಕಾರ ಮಾಡೋಕ್ಕೇನು ಆಗಲ್ಲ. ಮತ್ತೆ ಅವರು ಚುನಾವಣೆಗೆ ಹೋಗ್ಬೇಕು, ಅಷ್ಟು ಜನ ಗೆದ್ದು ಬರಬೇಕು, ಅದು ಸಾಧ್ಯನಾ? ಅದು ಅವೆಲ್ಲ ಯಕ್ಷ ಪ್ರಶ್ನೆಗಳು ಅವೆಲ್ಲ. ಅದರಿಂದ ಸಿದ್ದರಾಮಯ್ಯನವ್ರಿಗೆ ಲೆಕ್ಕದ ರಾಮಯ್ಯ 14 ಬಡ್ಜೆಟು ಇಷ್ಟು ಸಾಮಾನ್ಯ ಜ್ಞಾನನೂ ಗೊತ್ತಿಲ್ಲಲ್ಲ ಅವ್ರಿಗೆ. ಹೇಳುವಾಗಾದರೂ ಅಟ್ಲೀಸ್ಟ್ ಇದನ್ನು ನಾನು ಡೈವರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳುವಾಗಾದ್ರೂ ಕರೆಕ್ಟಾಗಿ ಲೆಕ್ಕ ಹೇಳಬೇಕು. 2/3 ಹೋಗಬೇಕು, ಇಷ್ಟು ಜನಕ್ಕೆ 2/3ಗೆ ಇಷ್ಟು ಬೇಕಾಗ್ತೈತೆ, ಅಷ್ಟು ಜನ ಮಾಡ್ತಾ ಇದ್ದಾರೆ, ಈ ಥರದ್ದೆಲ್ಲ ಹೇಳಿದ್ರೆ ಕರೆಕ್ಟು ಅಂತ ಅನಿಸ್ತದೆ. ಇದು ಬುರುಡೆ ಅಷ್ಟೇ ಕಾಂಗ್ರೆಸ್ ಅವರು. ಅಂತೆ ಇದುವರೆಗೂ ಕಳೆದ 1 ವರ್ಷದಿಂದ ಇವರು 25 ಕೋಟಿ 50 ಕೋಟಿ ಇದನ್ನು ಹೇಳ್ತಾನೆ ಇದ್ದಾರೆ. ಯಾರಾದರೂ ಒಬ್ಬರು ಹೋಗಿ ಕೋರ್ಟ್ಗೆ ಅಪೀಲ್ ಮಾಡ್ಬೋದಲ್ಲ? ಕೋರ್ಟ್ಗೆ ಅಪೀಲ್ ಹೋಗಿ ಈ ಥರ ನನ್ನ ಪಕ್ಷಾಂತರಕ್ಕೆ ಟ್ರೈ ಮಾಡಿದ್ರು, ಇದು ಕಾನೂನು ಪ್ರಕಾರ ಇಲ್ಲೀಗಲ್ಲು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಹೋಗ್ಬೇಕಲ್ಲ. ಒಬ್ಬರ ಹೋಗಿದಾರಲ್ಲ, ಇದರಿಂದ ಅರ್ಥ ಆಗ್ತೈತಲ್ಲ ಸುಳ್ಳು ರಾಮಯ್ಯ ನೀರು ಅಂತ. ಯಾವುದು ನಾವು ಆಪರೇಷನ್ ಕಮಲದ ಪ್ರಶ್ನೆನೇ ಉದ್ಭವ ಆಗಲ್ಲ. ಅದರಿಂದ ಏನೂ ಉಪಯೋಗ ಇಲ್ಲ. ನಾವು ಹೇಳ್ತಾ ಇರೋದು, ಈ ಸರ್ಕಾರ ಅವ್ರ ಪಾರ್ಟಿಯವರೇ ಅವ್ರನ್ನ ಮುಣಗಿಸೋವಂಥದ್ದಕ್ಕೆ ಹೊರಟಿದ್ದಾರೆ. ಅವರೇ ರೆಬಲ್ ಆಗ್ತಾ ಇದ್ದಾರೆ ಎಲ್ಲರೂ ಕೂಡ. ನಾವ್ಯಾವುದು ಸರ್ಕಾರವನ್ನು ಬೀಳಿಸೋವಂಥ ಯಾವುದೇ ಪ್ರಯತ್ನವನ್ನು ಇದುವರೆಗೂ ಮಾಡಿಲ್ಲ, ಮುಂದೇನು ಮಾಡಲ್ಲ. ಪಕ್ಷಾಂತರ ಆ ಥರ ಮಾಡುವಂಥ ಪ್ರಮೇಯನೇ ಇಲ್ಲ. ಈ ಸರ್ಕಾರ ಬಿದ್ದೋದ್ರೆ ನಾವು ರೆಸ್ಪಾನ್ಸಿಬಿಲಿಟಿ ಅಲ್ಲ. ಪದೇ ಪದೇ ಇದನ್ನು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಪದೇ ಪದೇ ಇದುವರೆಗೂ 100 ಸರಿ ಹೇಳ್ಬಿಟ್ಟಿದ್ದೀರಾ. ಜನಕ್ಕೆ ಏನಾಗ್ತೈತೆ? ನೀನು ಅಭದ್ರತೆ ಅಂತ ಅರ್ಥ ಆಗ್ತೈತೆ. ಅಂದರೆ ನಿಮ್ಮ ಕೆಪಾಸಿಟಿ ಇಲ್ಲ. ವೀಕ್ ರಾಮಯ್ಯ ವೀಕ್ ಆಗೋಗ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ಆ ವೀಕ್ ರಾಮಯ್ಯನ ನೀವೇ ಬಿಂಬಿಸ್ಕೊತಾ ಇದ್ದೀರ. ನೀವೇ ಜನಗಳ ಮುಂದೆ ನನ್ನ ಕಂಟ್ರೋಲ್ ಇಲ್ಲ, ನಮ್ಮ ಎಮ್ ಓಡೋಗ್ಬಿಡ್ತಾರೆ, ನೀವೇ ಹೇಳ್ತಾ ಇದ್ದೀರಾ. ಈ ಥರ ಮಾಡೋದ್ರಿಂದ ರಾಜ್ಯದ ನಿಮ್ಮ ಅಧಿಕಾರಿಗಳು ಯಾರು ನಿಮ್ಮ ಮಾತೇ ಕೇಳಲ್ಲ. ಲಾಸ್ಟ್ಗೆ ಈಗಲೇ ಕೇಳಲ್ಲ ಅಧಿಕಾರಿಗಳು. ಇನ್ನೂ ನಿಮ್ಮ ಮಾತನ್ನು ಯಾರೂ ಕೇಳಲ್ಲ. ಅಟ್ಲೀಸ್ಟ್ ಒಂದು ಜವಾಬ್ದಾರಿತ ಸರ್ಕಾರವಾಗಿ ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡೋದನ್ನು ಯೋಚನೆ ಮಾಡಿ. ಅದು ಬಿಟ್ಟು ದಿನ ಬಿ ಜೆ ಪಿಯವ್ರ ಮೇಲೆ ತೆಗೊಳ್ಳೋದು, ಬಿ ಜೆ ಪಿಯವ್ರನ್ನ ಬೈಯೋದು, ಆಪರೇಷನ್ ಕಮಲ ಮಾಡ್ತಾರೆ ಅಂತ ಹೇಳೋದು, ಇವೆಲ್ಲ ಒಂದು ನಾಟಕ ಅಂತ ಜನಕ್ಕೆ ಅರ್ಥ ಆಗ್ಬಿಟ್ಟಿದೆ. ಜನನೂ ಏನೋ ಅಷ್ಟು ಪ್ರಬುದ್ಧತೆ ಇದೆ, ಜನಕ್ಕೂ ಕೂಡ ಪ್ರಬುದ್ಧತೆ. ಈ ಲೆಕ್ಕ ನಿಮ್ಮ ಲೆಕ್ಕ ಹೇಳಿದ್ರಲ್ಲ, ಈ ಲೆಕ್ಕನ ಯಾರೂ ನಂಬಲ್ಲ. ನೀವು ಇದನ್ನು ಯಾವ ಹಗರಣ ನಿಮ್ಮ ಮೇಲೆ ಬಂದಿದೆ ಅದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಈ ರೀತಿ ನಾಟಕಗಳನ್ನು ಆಡ್ತಾ ಇದ್ದೀರಾ ಅನ್ನೋ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಆರ್ ಅಶೋಕ್ ಅವರ ರಿಯಾಕ್ಷನ್. ಕ್ಯಾಮರಾ ಪರ್ಸನ್ ಮುರಳಿ ಕುಮಾರ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.